ನಿಮ್ಮ 15ನೇ ಅಧ್ಯಾಯವಾದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಅದರಲ್ಲಿ ಅಭ್ಯಾಸ 15.3. ಈಗಾಗಲೇ ನಾವು ಇದರ ಭಾಗ 1 ನೋಡಿದ್ದೀವಿ. ಈ ಭಾಗ 1ರಲ್ಲಿ 3 ಲೆಕ್ಕಗಳು ಇದಾವೆ. ನೆಕ್ಸ್ಟ್ ಅದರ ಮುಂದುವರೆದ ಭಾಗ ಅಂದ್ರೆ 4ನೇ ಲೆಕ್ಕವನ್ನು ನಾವು ಈ ಭಾಗ 2ರಲ್ಲಿ ಬಿಡಿಸಲಿದ್ದೇವೆ. ಹಾಗಂದ್ರೆ ಈ 4ನೇ ಲೆಕ್ಕ ಏನ್ ಹೇಳ್ತೈತೆ ಅಂದ್ರೆ, ಒಂದು ಬಾವಿ ಇದೆ. ಬಾವಿ ಅಂದ್ರೆ ಸಾಮಾನ್ಯವಾಗಿ ಬಾವಿಗಳು ಯಾವ ಆಕಾರದಲ್ಲಿ ಇರ್ತೈತೆ? ಸಿಲಿಂಡರ್ ಆಕಾರದಲ್ಲಿ ಇರ್ತೈತೆ. ಬಾವಿ ಇದರಲ್ಲಿ ಸಿಲಿಂಡರ್ ಆಕಾರ. ಹಂಗಂದ್ರೆ ಸಿಲಿಂಡರ್ ಆಕಾರದಲ್ಲಿದ್ರೆ ಅದ್ರದ್ದು ಏನು ಕೊಟ್ಟಿದ್ದಾನೆ? ಅಳತೆ ಕೊಟ್ಟಿದ್ದಾನೆ, ವ್ಯಾಸ ಕೊಟ್ಟಿದ್ದಾನೆ. ಇದ್ರ ವ್ಯಾಸ ನಾವೇನಂತ ಬರಿತೀವಿ? D1 ಅಂತ ಬರಿತೀವಿ. ವ್ಯಾಸ ಎಷ್ಟು? 3 ಮೀಟರ್. ಅದ್ರ ತ್ರಿಜ್ಯ ಎಷ್ಟಾಗ್ತೈತೆ? R1 3/2 ಅಂದ್ರೆ ಅರ್ಧ ಇರ್ತೈತಲ್ಲ ವ್ಯಾಸ, ಅಂದ್ರೆ ತ್ರಿಜ್ಯವು ವ್ಯಾಸದ ಅರ್ಧ ಇರ್ತೈತೆ ಅಂದ್ರೆ 3/2 ಮೀಟರ್ ಇರ್ತೈತೆ. ನೆಕ್ಸ್ಟ್ ಇದ್ರ ಆಳ ಕೊಟ್ಟಿದ್ದಾನೆ. ಆಳ ಮೀನ್ಸ್ ಹೈಟ್ H1 ಅನ್ನೋಣ. ಇದ್ರದ್ದು H1 ಎಷ್ಟೈತಿ? 14 ಮೀಟರ್ ಇದೆ. ಈ ರೀತಿ ಇರುವಾಗ ನಾವೇನ್ ಮಾಡ್ತೇವೆ ಅಂದ್ರೆ, ಇದರಿಂದ ಮಣ್ಣನ್ನ ತೆಗಿತೀವಿ. ಬಾವಿಯಿಂದ ಮಣ್ಣನ್ನ ತೆಗಿತೀವಿ ನಾವು. ಹಂಗಂದ್ರೆ ಇದರಲ್ಲಿ ಒಟ್ಟು ಮಣ್ಣು ಅಂದ್ರೆ ಎಷ್ಟಿದೆ ಅಂದ್ರೆ ಮಣ್ಣು, ಇದ್ರ ಟೋಟಲ್ ಬಾವಿಯ ಘನಫಲನೇ ಇದ್ರದ್ದು ಮಣ್ಣು, ಅಥವಾ ಬಾವಿ ಘನಫಲ ಅಂದ್ರೆ ಸಿಲಿಂಡರ್ನ ಘನಫಲ, ಅದು ಟೋಟಲ್ ಮಣ್ಣು ಆಗ್ತದೆ. ಹಂಗಂದ್ರೆ ಆ ಮಣ್ಣನ್ನ ತೆಗೆದು ನಾವು ಹರಡಿ ಏನ್ ಮಾಡ್ತೀವಿ ಅಂದ್ರೆ 4 ಮೀಟರ್ ಅಗಲ ಇರುವ ಒಂದು ವೃತ್ತಾಕಾರದ ಕಟ್ಟೆಯನ್ನು ಕಟ್ತೀವಿ. ಇದ್ರ ಸುತ್ತಲೂ ಒಂದು ಕಟ್ಟೆಯನ್ನು ಕಟ್ತೀವಿ. ನೋಡ್ಲಿ, ಇದು ಭೂಮಿ ಅಂತ ತೆಗೆದುಕೊಳ್ಳೋಣ. ಈ ಭೂಮಿಯ ಮೇಲೆ ಏನ್ ಮಾಡ್ತೀವಿ? ಒಂದು ವೃತ್ತಾಕಾರದ ಒಂದು ಕಟ್ಟೆಯನ್ನು ನಾವು ಸೈಡ್ ಕಟ್ತೀವಿ. ಕಟ್ಟಿದಾಗ ಇದ್ರದ್ದು ಟೋಟಲ್ ಅಗಲ ಎಷ್ಟೈತೆ ಅಂದ್ರೆ 4 ಮೀಟರ್ ಐತೆ. ಎಷ್ಟೈತೆ? 4 ಮೀಟರ್. ಹಂಗಂದ್ರೆ ಕಟ್ಟೆ ತ್ರಿಜ್ಯ ಎಷ್ಟು? ಕಟ್ಟೆಯನ್ನು ಅಳಿಬೇಕಂದ್ರೆ ನಾವು ಕೇಂದ್ರ ಬಿಂದುವಿನಿಂದ ಅಳಿಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಅದು ತ್ರಿಜ್ಯ ಬಾವಿದು? 3/2 ಐತೆ. ಇದು ಟೋಟಲ್ ಎಷ್ಟು? 4. 3/2 ಪ್ಲಸ್ 4 ಎಷ್ಟಾಗ್ತೈತೆ? 4 8 8 3 11 11/2. ಟೋಟಲ್ ಕಟ್ಟೆ ತ್ರಿಜ್ಯ ಎಷ್ಟು? R2 ಅಂತೀವಿ. ಅದೆಷ್ಟು? 11/2 ಮೀಟರ್. ಹೆಂಗ್ ಬಂತು ನೋಡ್ಲಿ, ಕಟ್ಟೆ 4 ಮೀಟರ್ ಅಗಲ ಐತಿ. ಓನ್ಲಿ ಕಟ್ಟೆ. ನಾವು ಕಟ್ಟೆ ತ್ರಿಜ್ಯ ಬೇಕಲ್ಲ, ತ್ರಿಜ್ಯ ಕೇಂದ್ರ ಬಿಂದುವಿನಿಂದ ಹೇಳ್ತೀವಿ. ಕೇಂದ್ರ ಬಿಂದುವಿನಿಂದ ದೂರ ಎಷ್ಟೈತಿ? 3/2. ಇಲ್ಲಿವರೆಗೆ ಐತೆ. 3/2 ಪ್ಲಸ್ 4 ಎಷ್ಟಾಗ್ತೈತೆ? 11/2 ಮೀಟರ್ ಆಗ್ತದೆ. ಇದು ಕಟ್ಟೆ ತ್ರಿಜ್ಯ. ಮತ್ತೆ ಕಟ್ಟೆದು ಏನ್ ಕೇಳ ನಮಗೆ? ಎತ್ತರವನ್ನು ಕಂಡುಹಿಡಿ. ಹಂಗಂದ್ರೆ ಕಟ್ಟೆ ಎತ್ತರ, ಬಾವಿ ಎತ್ತರ H1 ಆದ್ರೆ ಕಟ್ಟೆ ಎತ್ತರ ಏನಂತ ತಗೋಣ? H2 ಅಂತ ತೆಗೆದುಕೊಳ್ಳೋಣ. ಈಗ ನಾವೇನ್ ಮಾಡೋಣ ಅಂದ್ರೆ, ಈಗ ನಾವು ಬಾವಿ ಮಣ್ಣನ್ನ ತೆಗೆದ ಏನ್ ಮಾಡೇವಿ? ಕಟ್ಟೆ ಮಾಡೇವಿ. ಇದರ ಅರ್ಥ ಬಾವಿಯ ಘನಫಲ ಈಸ್ ಈಕ್ವಲ್ ಟು ಕಟ್ಟೆ ಘನಫಲ. ಬಾವಿಯ ಘನಫಲ ಈಸ್ ಈಕ್ವಲ್ ಟು ಕಟ್ಟೆ ಘನಫಲ. ಈಗ ಆಲ್ಮೋಸ್ಟ್ ನೀವು ಏನ್ ಮಾಡ್ತೀವಿ? ಬಾವಿಯ ಘನಫಲ ಅಂದ್ರೆ ಸಿಲಿಂಡರ್ನ ಘನಫಲ ಅಂದ್ಬಿಡ್ತೀವಿ ನೀವು. ಸಿಲಿಂಡರ್ ಏನೇನು ಕೊಟ್ಟನ? ತ್ರಿಜ್ಯ R1, ಹೈಟ್ H1. ಇದ್ರ ಘನಫಲ ಏನಾಗ್ತೈತಿ? ಪೈ R1 ಸ್ಕ್ವೇರ್ H1. ಈಗ ಆಲ್ಮೋಸ್ಟ್ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಇದು ಕಟ್ಟೆ ಘನಫಲ. ಕಟ್ಟೆ ಘನಫಲ ಹೆಂಗ್ ಕಂಡುಹಿಡ್ಬೇಕಂದ್ರೆ, ಟೋಟಲ್ ನೀವು ನೋಡ್ಕೊಟ್ಟು ಕಟ್ಟೆ ಇಲ್ಲಿಂದ ಇಲ್ಲಿವರೆಗೂ ಕಟ್ಟೆನ, ಇದು ಟೋಟಲ್ ಇದ್ರ ಮಣ್ಣು ಎಷ್ಟೈತಿ ನೋಡ್ಬೇಕು. ಆದ್ರೆ ಒಂದು ನೀವು ಲಕ್ಷ್ಯ ಕೊಡ್ಬೇಕು, ಇಲ್ಲಿ ಕಟ್ಟೆದು ಇಲ್ಲಿ ಸೆಂಟ್ರಲ್ಲಿ ಮಣ್ಣು ಇರಂಗಿಲ್ಲ, ಸುತ್ತಮುತ್ತ ಮಾತ್ರ ಮಣ್ಣು ಇರ್ತೈತಿ, ಸೈಡ್ ಅಲ್ಲಿ ಮಣ್ಣು ಇರಂಗಿಲ್ಲ. ಹಂಗಂದ್ರೆ ನಾವೇನ್ ನೋಡ್ಕೊಂಡ್ರೆ ಫಸ್ಟ್ ಟೋಟಲ್ ಮಣ್ಣು ಎಷ್ಟೈತಿ ಅಂತ ಬರ್ಕೊಂಡ್ಬಿಡ್ತೀನಿ. ಅದು ಟೋಟಲ್ ಇದ್ರದ್ದು ಘನಫಲ ಎಷ್ಟಾಗ್ತೈತಿ? ಪೈ, ಇದ್ರದ್ದು ಕಟ್ಟಿದ್ದು ತ್ರಿಜ್ಯ ಎಷ್ಟಂದ್ರೆ 11/2 R2 ಅಂತಲ್ಲ, ಪೈ R2 ಸ್ಕ್ವೇರ್. ಇದ್ರದ್ದು ಕಟ್ಟಿದ್ದ ಎತ್ತರ ಎಷ್ಟು? H2. ಇದು ಟೋಟಲ್ ಮಣ್ಣು. ಆದ್ರೆ ಸೆಂಟ್ರಲ್ಲಿ ಮಣ್ಣಿಲ್ಲಲ್ಲ, ಅದನ್ನ ಮೈನಸ್ ಮಾಡ್ಬೇಕು ನಾವು. ಸೆಂಟ್ರಲ್ಲಿ ಮಣ್ಣಿಲ್ಲ, ಅದು ಮೈನಸ್ ಎಷ್ಟು ಮಾಡ್ಬೇಕು? ಇದ್ರದ್ದು ಟೋಟಲ್ ನಡುಕಲ್ ಮಣ್ಣು ಎಷ್ಟು ಹೋಗೈತೆ ಅಲ್ಲಿ? ಪೈ, ತ್ರಿಜ್ಯ ಎಷ್ಟು? ಪೈ R1 ಸ್ಕ್ವೇರ್. ಟೋಟಲ್ ಹೈಟ್ ಎಷ್ಟು? ಅಗೇನ್ H2. ನಡುಕೆ ಎಷ್ಟು ಮಣ್ಣಿಲ್ಲ? H2 ಅಷ್ಟು ಹೈಟ್ ಅಷ್ಟು ಮಣ್ಣಿಲ್ಲ. ಹಂಗಂದ್ರೆ ಈಗ ನೋಡ್ಲಿ, ಪೈ R1 ಸ್ಕ್ವೇರ್ H1 ಟೋಟಲ್ ಇಲ್ಲಿ ಒಳಗಿಲ್ದೆಲ್ಲ ಮಣ್ಣ ಇದೆ. ಅದನ್ನ ತೆಗೆದು ನಾ ಕಟ್ಟಿ ಮಾಡಿದ್ರೆ ಕಟ್ಟಿದ ಘನಫಲ ಹೆಂಗ್ ಕಂಡಿದ್ದು? ಟೋಟಲ್ ಮಣ್ಣು ಪೈ R2 ಸ್ಕ್ವೇರ್ H2, ನಡುಕ್ ಮಣ್ಣಿಲ್ಲ, ಮೈನಸ್ ಪೈ R1 ಸ್ಕ್ವೇರ್ H2 ಇರ್ತಿ. ಒಂದು ದೊಡ್ಡ ಸಿಲಿಂಡರ್ ಒಳಗೆ ಸಣ್ಣ ಸಿಲಿಂಡರ್ ಮೈನಸ್ ಮಾಡಿದ್ ನಾನು, ಅಂದ್ರೆ ಸೈಡ್ ಅಷ್ಟೇ ಮಣ್ಣು ಐತೆ ನಾನು. ಅವಾಗ ಏನ್ ಮಾಡೋಣ? ಇದರಲ್ಲಿ ಪೈ 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 ಕ್ಯಾನ್ಸಲ್, ಅಥವಾ ಪೈ ಕಾಮ ತೆಗಿರಿ, ಪೈ ಕ್ಯಾನ್ಸಲ್ ಮಾಡ್ರಿ. ಈಗ ನಾವೇನ್ ಕಂಡಿಡ್ಬೇಕು ಇಲ್ಲಪ್ಪ? H2 ಕಂಡಿಡ್ಬೇಕು. H2 ಕಂಡಿಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ರಿ? ಇಲ್ಲಿ H2 ಕಾಮ ತೆಗಿರಿ. R1 ಸ್ಕ್ವೇರ್ H1, H2 ಕಾಮ ತೆಗೆದ್ರೆ ಏನಾಗ್ತೈತಿ? R2 ಸ್ಕ್ವೇರ್ ಮೈನಸ್ R1 ಸ್ಕ್ವೇರ್. ಪೈ ಯಾಕೆ ಕ್ಯಾನ್ಸಲ್ ಗೊತ್ತಾಗಿತ್ತಲ್ಲ? ಅದು ಪೈ ಕಾಮ ತೆಗಿಬೇಕು. ಪೈ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಈಗ H2 ಕಂಡಿಡ್ಬೇಕು. H2 is equal to R1 ಸ್ಕ್ವೇರ್ H1 ಡಿವೈಡೆಡ್ ಬೈ R2 ಸ್ಕ್ವೇರ್ ಮೈನಸ್ R1 ಸ್ಕ್ವೇರ್. ನೋಡ್ರಿ ಏನಾಗುತ್ತದೆ? ಇಂಟು ಇದಿದೆ, ಏನಾಗುತ್ತೆ? ಆ ಕಡೆ ಬಂದ್ರೆ ಡಿವೈಡ್ ಬೈ ಆಗುತ್ತೆ. R1 ಎಷ್ಟೈತೆ? 3/2 ಐತೆ, ಅದ್ರ ಮ್ಯಾಗ ಸ್ಕ್ವೇರ್ ಐತಿ. H1 ಎಷ್ಟು? 14 ಡಿವೈಡೆಡ್ ಬೈ R2 ಸ್ಕ್ವೇರ್ ಮೈನಸ್ R1 ಸ್ಕ್ವೇರ್ ಅಂದ್ರೆ 11/2 ಹೋಲ್ ಸ್ಕ್ವೇರ್ ಮೈನಸ್ 3/2 ಹೋಲ್ ಸ್ಕ್ವೇರ್. ಇನ್ ಸಾಲ್ವ್ ಮಾಡ್ರಿ. H2 is equal to 3 3 9 2 4 ಇಂಟು 14 ಡಿವೈಡೆಡ್ ಬೈ 11 11 121 2 4 ಮೈನಸ್ 3 3 9 2 4 ಸ್ಕ್ವೇರ್ ಎರಡಕ್ಕೂ ಸಂಬಂಧ ಇರ್ತೈತೆ. ನೆಕ್ಸ್ಟ್ ಇದನ್ನ ಮುಂದೆ ಇಲ್ಲಿ ಸಾಲ್ವ್ ಮಾಡಿದ್ರೆ H2 is equal to 2 4 2 14 9 63 ಡಿವೈಡ್ ಬೈ 2. ಇದನ್ನ ನೋಡ್ರಿ, ಛೇದಗಳ ಸಮಾಧಾನ 4ಕ್ಕೆ 4 ಹಚ್ಚ್ರಿ. 121ರಲ್ಲಿ 9 ಕಳಿಬೇಕು. 121ರಲ್ಲಿ 10 ಕಳೀರಿ, 111 ಪ್ಲಸ್ 1
ಆ್ಯಡ್ ಮಾಡಿದ್ರೆ 112 ಆಗ್ತೈತೆ. ಇದೇನಾಗ್ತೈತೆ, ಇದು ಪೂರ್ತಿ ಮೇಲೆ ಹೋಗ್ತೈತೆ, ಇದು ಈ ಸೈಡ್ ಬರ್ತೈತೆ. ಏನಾಗ್ತೈತೆ ಅದು H2 = 63/2 4/112. ಎರಡೊಂದ್ಲೆ 2 ಎಳೆ 2 ಎಳೆ 4 ಎರಡೊಂದ್ಲೆ 2 ಇಲ್ಲಿ 10 2 6 12 ಮತ್ತೆ 7 9 63 7 8 56 9/8 ಬರ್ತೈತೆ. 9/8 ನಾವು ಭಾಗಾಕಾರ ಮಾಡಿದ್ರೆ ಎಷ್ಟು ಬರ್ತೈತೆ? ಇದ್ರದ್ದು ಆನ್ಸರ್ 9/8 ಅಲ್ಲ. ಸಾಮಾನ್ಯವಾಗಿ ಏನು ಮಾಡಬೇಕು, 8 ನೀವು ಹೊರಗೆ ಹಚ್ಬೇಕು, 9 ಒಳಗೆ ಹಚ್ಬೇಕು, 9 ಒಳಗೆ ಹಚ್ಬೇಕು. 1.125 ಮೀಟರ್ ಬರ್ತೈತೆ. ಇದ್ರ ಫೈನಲ್ ಆನ್ಸರ್ 1.125. ಇದು ಮೂರನೇ ಲೆಕ್ಕ. ಈ ರೀತಿಯಾಗಿ ನೀವು ಬಿಡಿಸ್ಬೇಕು. ಮೇನ್ ಡಯಾಗ್ರಾಮ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಈಸಿಯಾಗಿ ನೀವು ಸೂತ್ರಗಳನ್ನ ಬರಿಬಹುದು. ನೆಕ್ಸ್ಟ್ ನಾಲ್ಕನೇ ಲೆಕ್ಕ ನೋಡೋಣ. ನಾಲ್ಕನೇ ಲೆಕ್ಕ ಏನ್ ಹೇಳ್ತೈತೆ ಅಂದ್ರೆ 5ನೇ ಲೆಕ್ಕ ನೋಡ್ರಿ. 5ನೇ ಲೆಕ್ಕದಲ್ಲಿ ಏನೈತೆ ಅಂದ್ರೆ ಒಂದು ಸಿಲಿಂಡರ್ ಐತೆ, ನೇರ ವೃತ್ತಪಾದದ ಒಂದು ಸಿಲಿಂಡರ್ ಐತೆ. ಈ ಸಿಲಿಂಡರ್ ಒಳಗೆ ಏನಾಗ್ತೈತೆ ಅಂದ್ರೆ ಸಿಲಿಂಡರ್ದು ಫುಲ್ ಐಸ್ ಕ್ರೀಮ್ ಇರ್ತೈತೆ. ನಿಮ್ಗೆ ಗೊತ್ತೈತಿ, ನೀವು ಚಿಕ್ಕವರಿದ್ದಾಗ ಏನ್ ಮಾಡ್ತಿದ್ರ ಅಂದ್ರೆ ಐಸ್ ಕ್ರೀಮ್ ಮಾರಕ್ ಬರ್ತಿದ್ರು. ಅವ್ರ ಕಡೆ ಒಂದು ಗಾಡಿ ಇರ್ತೈತಲ್ಲ, ಆ ಗಾಡಿ ಒಳಗ ಸಿಲಿಂಡರ್ ಆಕಾರದಾಗ ಒಂದ್ ಏನ್ ಪಾತ್ರೆ ಇರ್ತೈತೆ, ಅದ್ರೊಳಗೆ ಅವ್ರು ಫುಲ್ ಐಸ್ ಕ್ರೀಮ್ ತುಂಬ್ಕೊಂತಿದ್ರು. ಇದ್ರಲ್ಲಿ ಅವ್ರ ಕಡೆ ಒಂದು ಸ್ಪೂನ್ ಇರ್ತೈತೆ. ಆ ಸ್ಪೂನ್ ಇಂದ ಏನ್ ಮಾಡ್ತಿದ್ರು ಅವರು, ಅದು ಅರ್ಧಗೋಳಾಕೃತಿಯಲ್ಲಿ ಏನ್ ಮಾಡ್ತಿದ್ರು, ಐಸ್ ಕ್ರೀಮ್ ಅನ್ನ ತೆಗೆದು ಅವ್ರ ಕಡೆ ಒಂದು ಶಂಕು ಟೈಪ್ ಇರ್ತಿದ್ವು, ಪಾಪಡೆ ಇರ್ತಿದ್ವು. ಆ ಪಾಪಡೆಯಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಅವರು ಒಳಗನು ಐಸ್ ಕ್ರೀಮ್ ತುಂಬ್ತಿದ್ರ, ಮೇಲೆ ಏನ್ ಮಾಡ್ತಿದ್ರು, ಐಸ್ ಕ್ರೀಮ್ ತುಂಬ್ತಿದ್ರು. ಅಂದ್ರೆ ಕಡಿಮೆ ದುಡ್ಡಿಂದ ಐಸ್ ಕ್ರೀಮ್ ಅಂದ್ರೆ ಮ್ಯಾಲ ಅಷ್ಟೇ ಹಾಕಾರ, ಹೆಚ್ಚಿನ ದುಡ್ಡಿಂದ ಅಂದ್ರೆ ಒಳಗೆ ಮತ್ತೆ ಮೇಲೆ ಎರಡು ಹಾಕ್ತಾರ. ಈ ರೀತಿ ಹಾಕಿದಾಗ ನೆಕ್ಸ್ಟ್ ಏನಂದ್ರೆ ಅವ್ರು ನಮಗೆ ಒಂದು ಪಾತ್ರೆ ನೇರ ವೃತ್ತಪಾದ ಸಿಲಿಂಡರ್ ಆಕಾರದಲ್ಲಿದೆ, ಅದರ ವ್ಯಾಸ 12 ಮೀಟರ್. ಈ ಪಾತ್ರೆ ವ್ಯಾಸ ಕೊಟ್ಟ ನಾವು D = D1 ಅನ್ನೋಣ. ವ್ಯಾಸ ಎಷ್ಟೈತಿ, 12 ಸೆಂಟಿಮೀಟರ್. ಹಂಗಂದ್ರೆ ತ್ರಿಜ್ಯ ಎಷ್ಟಾಗ್ತೈತಿ, 6 ಸೆಂಟಿಮೀಟರ್. ನಂತರ ಇದ್ರ ಎತ್ತರ ಕೊಟ್ಟಿದ ನಾವು, ಇದು ಎತ್ತರ H1 ಎಷ್ಟೈತಪ್ಪ, ಅದು 15 ಸೆಂಟಿಮೀಟರ್. ಇದ್ರ ತುಂಬಾ ಐಸ್ ಕ್ರೀಮ್ ಇದೆ, ಐತಿ. ಈ ಐಸ್ ಕ್ರೀಮ್ ಅನ್ನು 12 ಸೆಂಟಿಮೀಟರ್ ಎತ್ತರ. ಎಷ್ಟು ಸೆಂಟಿಮೀಟರ್ ಎತ್ತರ? 12 ಸೆಂಟಿಮೀಟರ್ ಎತ್ತರ. ಇದೊಂದು ಶಂಕು, ಇದ್ರದ್ದು ಎತ್ತರ ಎಷ್ಟೈತಿ, H2 ನೋಡ್ರಿ, H1 ಅಂತನಾ, ಇದು H2 ಅನ್ನೋಣ. ಇದು ಎಷ್ಟೈತಿ, 12 ಸೆಂಟಿಮೀಟರ್ ಎತ್ತರ. ನೆಕ್ಸ್ಟ್ ಏನ್ ಮಾಡೋಣ, 12 ಸೆಂಟಿಮೀಟರ್ ಎತ್ತರ ಮತ್ತು 6 ಸೆಂಟಿಮೀಟರ್ ವ್ಯಾಸ. ಇದ್ರದ್ದು D2 6 ಸೆಂಟಿಮೀಟರ್ ಅಂದ್ರ R2 ಎಷ್ಟು, 3 ಸೆಂಟಿಮೀಟರ್. ಈ ರೀತಿಯಾಗಿ ನೀವು ತ್ರಿಜ್ಯನ ಹಾಫ್ ಮಾಡಿ ಬರ್ಕೋಬೇಕು. ಈ ರೀತಿ ಇದ್ದಾಗ ಇದರಲ್ಲಿರುವಂತ ಐಸ್ ಕ್ರೀಮ್ ನ ತೆಗೆದು ಇದ್ರ ಮ್ಯಾಗ ಅರ್ಧಗೋಳ ಪ್ಲಸ್ ಇದು ಒಳಗೆ ಶಂಕುನ ಒಳಗೆ ತುಂಬಬೇಕಂದ್ರೆ ಇದರಲ್ಲಿ ಎಷ್ಟು ಐಸ್ ಕ್ರೀಮ್ ಅನ್ನ ತುಂಬಬೇಕು ಅಂದ್ರೆ ಎಷ್ಟು ಐಸ್ ಕ್ರೀಮ್ ಮಾಡ್ಬೋದು ನಾನು ನೋಡಿ. ಇದು ದೊಡ್ಡದೈತಿ, ಇದು ಸಣ್ಣದು. ಇದರಲ್ಲಿ ನೀನು ಎಷ್ಟು ಐಸ್ ಕ್ರೀಮ್, ಇದು ಟೋಟಲ್ ಸಿಲಿಂಡರ್ ಒಳಗಿಂದ ಐಸ್ ಕ್ರೀಮ್ ತಗೊಂಡು ಎಷ್ಟು ಶಂಕು ನಾವು ತುಂಬಿದ್ರ ಇದು ಖಾಲಿ ಆಗುತ್ತೆ ಅಂತ ಕೇಳ್ತಾನೆ. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಇದ್ರ ಘನಫಲ V1 ಅನ್ನೋಣ, ಇವನ್ ಘನಫಲ V2 ಅನ್ನೋಣ. V1 ಕಂಡಿಡಿಯೋನು, V2 ಕಂಡಿಡಿಯೋನು. ಅವಾಗ ಏನ್ ಮಾಡೋಣ, ಟೋಟಲ್ V1/V2 ಮಾಡ್ಬಿಡೋಣ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಜನರಲ್ ಪ್ರಾಬ್ಲಮ್ ತಗೋಣ. ನಿಮ್ ಕಡೆ 20 ಚಾಕ್ಲೇಟ್ ಅದಾವ, ಒಬ್ಬರಿಗೆ ನೀವು 2 ಚಾಕ್ಲೇಟ್ ಕೊಡ್ಬೇಕು. ಎಷ್ಟು ಮಂದಿ ಕೊಡ್ತೀರಿ? 2 ಮಂದಿ 2 ಹತ್ಲಿ 10 ಮಂದಿಗೆ ಕೊಡ್ತೀರಿ. ಹಂಗ ಟೋಟಲ್ ಐಸ್ ಕ್ರೀಮ್ V1, ಅದರಲ್ಲಿ ಒಬ್ಬೊಬ್ಬರಿಗೆ ಎಷ್ಟು ಕೊಡ್ಬೇಕು, V2 ನಷ್ಟು ಐಸ್ ಕ್ರೀಮ್ ಕೊಡ್ಬೇಕು. ಎಷ್ಟು ಮಂದಿ ಕೊಡ್ತೀಯ? V1/V2. ಹಂಗಂದ್ರೆ V1/V2 ಮಾಡ್ಬೇಕಂದ್ರೆ V1 ಫಸ್ಟ್ ಕಂಡಿಡ್ಬೇಕು, ಆಮೇಲೆ V2 ಕಂಡಿಡ್ಬೇಕು. ನಾವೇನ್ ಮಾಡೋಣ, ಫಸ್ಟ್ V1 ಕಂಡಿಡೋಣ. V1 ಅಂದ್ರೆ ಈ ಸಿಲಿಂಡರ್ ನ ಘನಫಲ. ಸೂತ್ರ ಏನು, ಪೈ R1² H1. ಪೈ ಅಂದ್ರೆ 22/7. R1 ಅಂದ್ರೆ ಎಷ್ಟಪ್ಪ, 6 × 6. H1 ಎಷ್ಟು, 15. ಅವಾಗ ಏನ್ ಮಾಡ್ರಿ, ಅಷ್ಟು ಮಲ್ಟಿಪ್ಲೈ ಮಾಡ್ಬೇಕನ್ನ. ಎಷ್ಟು, 6 22 ಇಂಟು ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದೆ, 11,880 ಡಿವೈಡೆಡ್ ಬೈ 7. ಘನಫಲ ಎಲ್ಲ ಏನ್ ಬರ್ತದೆ, ಆನ್ಸರ್ ಇರ್ತದೆ ಸೆಂಟಿಮೀಟರ್ ಕ್ಯೂಬ್. V1 ಸಿಕ್ತಾ. ಅದೇ ರೀತಿ ಇದು ಟೋಟಲ್ ಏನಿದೆ ಐಸ್ ಕ್ರೀಮ್, ಒಟ್ಟು ಐಸ್ ಕ್ರೀಮ್ ಇದು, ಒಟ್ಟು ಐಸ್ ಕ್ರೀಮ್. ಈ ಒಟ್ಟು ಐಸ್ ಕ್ರೀಮ್ ಒಬ್ಬರಿಗೆ ಎಷ್ಟು ಐಸ್ ಕ್ರೀಮ್ ಖರ್ಚಾಗುತ್ತಲ್ಲ ಅದನ್ನ ಕಂಡು ಹಿಡಿಬೇಕಲ್ಲ. ಒಬ್ಬರಿಗೆ ಎಷ್ಟು ಐಸ್ ಕ್ರೀಮ್, ಒಂದು ಶಂಕುವಿನಷ್ಟು. ಅದಕ್ಕೆ ನಾನು V2 ಅನ್ನೋಣ. V2 ನಲ್ಲಿ ಅರ್ಧಗೋಳನ ಐತಿ ಪ್ಲಸ್ ಶಂಕು ಐತಿ. ನಾವೇನ್ ಬರೆಯುವುದು, ಅರ್ಧಗೋಳ ಪ್ಲಸ್ ಶಂಕು ಬರೀಬೇಕು. ಅರ್ಧಗೋಳ ಸೂತ್ರ ಏನಪ್ಪಾ, ಅರ್ಧಗೋಳ ಸೂತ್ರ 2πr². R ತ್ರಿಜ್ಯ ಎಷ್ಟು ಇದ್ರದ್ದು, R2. 2πr². ಶಂಕು ಎಂದು 1/3 ಪೈ ತ್ರಿಜ್ಯ ಎಷ್ಟು, R2² H2. ಈ ರೀತಿಯಾಗಿ ಎರಡನ್ನು ಕಂಡುಹಿಡಿದು ಸಮ್ ಮಾಡಬೇಕು. ಈಗ ಏನಾಗ್ತದೆ, ಇದರಲ್ಲಿ ಏನು ಕಾಮ ತೆಗೆದು ಹೇಳ್ರಿ ನಾವು, ಪೈ R2² ಕಾಮ ತೆಗಿಬೋದಾ, ಪೈ R2² ಕಾಮ ತೆಗೋಣ. ಇದರಲ್ಲಿ ಏನು ಉಳಿತೈತೆ ಹೇಳ್ರಿ, 2 ಅಷ್ಟೇ ಉಳಿತೈತೆ. 2 + ಪೈ R2² ತೆಗೆದ್ರೆ ಏನು ಉಳಿತೈತೆ, 1/3 H2 ಉಳಿತೈತೆ. ಈಗ ನಮ್ಗೆ ಸಾಲ್ವ್ ಮಾಡಕ್ ಈಸಿ ಆಗ್ತೈತೆ. ಅವಾಗ ನೆಕ್ಸ್ಟ್ ಪೈ ಅಂದ್ರೆ ಎಷ್ಟು, 22/7. R2 ಚೆಕ್ ಮಾಡ್ರಿ, R2 3 ಐತಲ್ಲ, 3 × 3. ನೆಕ್ಸ್ಟ್ ಡಿವೈಡ್ ಬೈ 2 + 1/3 ಇಂಟು H2 ನೋಡ್ರಿ 12.
ಅವಾಗ ನಾವು ಸಾಲ್ವ್ ಮಾಡಿದ್ರೆ 3 ಒಂದ್ಲೆ 3 ನಾಲ್ಕಲೆ 12 4 ಒಂದ್ಲೆ 4 4 ಎರಡು ಎಷ್ಟು 6 22/7 3 ಮೂರ್ಲೆ 9 4 ಒಂದ್ಲೆ 4 4 ಎರಡು ಎಷ್ಟು 6 ಅವಾಗ 22 ಇಂಟು 9 ಇಂಟು 6 ಮಾಡಿದ್ರೆ ಎಷ್ಟು ಬರ್ತೈತೆ ಅಂದ್ರೆ ಇದು 1188 ಡಿವೈಡೆಡ್ ಬೈ 7 ಬರ್ತೈತೆ. ಇನ್ನು ಸಾಲ್ವ್ ಮಾಡ್ರಿ ನೀವು 9 7 18 9 7 18 198 ಡಿವೈಡ್ ಬೈ ಇಂಟು 6 ಮಾಡಿದ್ರೆ 1188 ಬರ್ತೈತೆ. ಎಲ್ಲ ಚೆಕ್ ಮಾಡ್ರಿ. ಒಂದ್ ವೇಳೆ ಬರಲಿಲ್ಲ ಅಂದ್ರೆ ಇನ್ನೊಮ್ಮೆ ಮಾಡೋಣ ಅಂತ ಸಾಲ್ವ್ ಮಾಡೋಣ ಅಂತ ಚೆಕ್ ಮಾಡೋಣ. 2 9 9 7 18 9 7 18 19 ಇಂಟು 6 ಐತಿ 6 8 48 6 9 54 58 6 1 6 6 5 11 5 1 1 8 8 ಡಿವೈಡ್ ಬೈ 7 ಇದಿಷ್ಟು ಸೆಂಟಿಮೀಟರ್ ಕ್ಯೂಬ್ ಐತಿ. ಇದು ಒಬ್ಬೊಂದು ಖರ್ಚಾಗುವಂತ ಒಂದು ಐಸ್ ಕ್ರೀಮ್ ಮಾಡಲು ಬೇಕಾಗುವಂತ ಟೋಟಲ್ ಐಸ್ ಕ್ರೀಮ್ ಖರ್ಚಾಗುತ್ತೈತಿ ಇಷ್ಟು. ನಾವು ನೋಡ್ಕೊ ಟೋಟಲ್ ಒಳಗೆ ಇಷ್ಟು ಡಿವೈಡ್ ಬೈ ಮಾಡ್ಬೇಕು. ಅವಾಗ ಏನಾಗ್ತೈತೆ 1 1 8 8 0 ಡಿವೈಡೆಡ್ ಬೈ 7 ಮತ್ತೆ ಇದಕ್ಕೆ ಇದನ್ನ ಡಿವೈಡ್ ಬೈ ಮಾಡಿದೆ ಅಂದ್ರೆ 1 1 8 8 ಛೇದ ಏನಾಗ್ತೈತೆ ಅಂಶ ಆಗ್ತೈತೆ. ಇದು ನಂಬರ್ ಆಫ್ ಐಸ್ ಕ್ರೀಮ್ ಏನಂದ್ರೆ 7 7 ಕ್ಯಾನ್ಸಲ್ ಆಯ್ತು. 1188 ಒಂದ್ಲೆ 1188 ಹತ್ಲೆ ಅವಾಗ n ಈಸ್ ಈಕ್ವಲ್ ಟು ಎಷ್ಟು 10. ನಾವು ಟೋಟಲ್ ಎಷ್ಟು ಐಸ್ ಕ್ರೀಮ್ ಮಾಡ್ಬೋದು 10 ಐಸ್ ಕ್ರೀಮ್ ಅನ್ನ ಮಾಡ್ಬೋದು. ಟೋಟಲಿ 10 ಐಸ್ ಕ್ರೀಮ್ ನಾವು ತುಂಬಿಟ್ರೆ ಇದು ಖಾಲಿ ಆಗ್ಬಿಡ್ತೈತೆ ಸಿಲಿಂಡರ್. ಇದು ಎಷ್ಟನೇ ಲೆಕ್ಕಪ್ಪ ಇದು 5ನೇ ಲೆಕ್ಕ ಇದು. ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ 6th ಕ್ವಶನ್ ನೋಡೋಣ. 6th ಕ್ವಶನ್ ಏನ್ ಹೇಳ್ತೈತೆ ಅಂದ್ರೆ 1.75 ಸೆಂಟಿಮೀಟರ್ ವ್ಯಾಸ ಇರುವ ಹಾಗೂ 2 ಮಿಲಿಮೀಟರ್ ದಪ್ಪ ಇರುವ. ನೋಡ್ರಲ್ಲಿ ಯೂನಿಟ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಒಂದು ಸೆಂಟಿಮೀಟರ್ ಐತಿ ಒಂದು ಮಿಲಿಮೀಟರ್ ಐತಿ. ಮಿಲಿ ನನಗೆ ಗೊತ್ತಿರಲಿ. ಮಿಲಿ ಅಂದ್ರೆ 10⁻³ ಕಿಲೋ ಅಂದ್ರೆ 10⁻3 ಇದು ಗೊತ್ತಿರಲಿ. ಕಿಲೋ ಇದ್ದಲ್ಲಿ ನೀವು ಕೆ ಇದ್ದಲ್ಲಿ 10⁻3 ಹಚ್ಚಬೇಕು. 1K ಲೈಕ್ಸ್ 2K ಲೈಕ್ಸ್ ಬರ್ತಾವೆ. 1K ಮೀನ್ಸ್ 1000 ಲೈಕ್ಸ್, 2K ಅಂದ್ರೆ 2000 ಲೈಕ್ಸ್. ಹಂಗೆ ಈಗ ಮಿಲಿಯನ್, ಇದು ಮಿಲಿಯನ್ ಅಲ್ಲ ಸಾರಿ ಮಿಲಿ. ಇದು ಮಿಲಿ ಅಂದ್ರೆ 10⁻³ ಈ ರೀತಿ ನಿಮ್ಗೆ ಗೊತ್ತಿರ್ಬೇಕು. ಮಿಲಿ ಅಂದ್ರೆ 10⁻³ ಕಿಲೋ ಅಂದ್ರೆ 10⁻3. ಹಂಗಂದ್ರೆ ಏನೈತಿ ಒಂದು ನಾಣ್ಯ ಐತಿ. ನಾಣ್ಯ ಅಂದ್ರೆ ಹೇಗಿರ್ತದೆ ಗೊತ್ತಿಲ್ಲ ನಿಮ್ಗೆ? ಸಿಲಿಂಡರ್ ಆಕಾರದಾಗ ಇರ್ತೈತಿ. ನಾಣ್ಯ ಹೆಂಗಿರ್ತೈತಿ? ಸಿಲಿಂಡರ್ ಆಕಾರದಾಗ ಇರ್ತೈತಿ. ಬಟ್ ಸ್ವಲ್ಪ ದಪ್ಪ ಏನಿರ್ತೈತಿ ಕಡಿಮೆ ಇರ್ತೈತಿ. ಹಂಗಂದ್ರೆ ಹೈಟ್ ಕೊಟ್ಟನ, ತ್ರಿಜ್ಯ ಕೊಟ್ಟನ ನೋಡ್ರಿ. ದಪ್ಪ ಅಂದ್ರೆ ಹೈಟ್. ದಪ್ಪ ಅಂದ್ರೇನು ಹೈಟ್. ಹೈಟ್ ಎಷ್ಟು ಇದ್ರದ್ದು h1 = 2 ಮಿಲಿಮೀಟರ್. ಹೆಂಗ್ ಬರ್ಕೋಬೇಕು? h1 = 2 ಮಿಲಿ ಅಂದ್ರೆ ಏನ್ ಹೇಳಿದ್ ನಾನು ನಿಮಗೆ 10⁻³ ಮೀಟರ್. ನೆಕ್ಸ್ಟ್ 2⁻³ ಮೀಟರ್. ನೆಕ್ಸ್ಟ್ ಏನೈತಿ? ಬೆಳೆಯ ನಾಣ್ಯಗಳು ಬೇಕಂದ್ರೆ 1.75 ಇದ್ರದ್ದು ವ್ಯಾಸ ಕೊಟ್ಟ ನಾವು. d = 1.75 ಸೆಂಟಿಮೀಟರ್. ಈ ಟೈಪ್ ಕೊಟ್ಟ. ನಾವು ಎಲ್ಲಾ ಯೂನಿಟ್ ಎದ್ರಾಗ ಅದಾವ ಸೆಂಟಿಮೀಟರ್ ಒಳಗೆ ಅದಾವ. ನಾವು ಅದಕ್ಕೆ ಏನ್ ಮಾಡೋಣ ಸೆಂಟಿಮೀಟರ್ ಒಳಗೆ ಕನ್ವರ್ಟ್ ಮಾಡೋಣ. ಯಾಕಂದ್ರೆ 1.75 ಸೆಂಟಿಮೀಟರ್ ಡಿ ತ್ರಿಜ್ಯ ಎಷ್ಟಾಗ್ತದೆ 1.75 ಡಿವೈಡೆಡ್ ಬೈ 2 ಸೆಂಟಿಮೀಟರ್ ಅಂದ್ರೆ ಅರ್ಧ ಮಾಡ್ಬೇಕಲ್ಲ. ಡಿವೈಡ್ ಬೈ 2 ಮಾಡಿದ್ರೆ ಏನಾಗ್ತೈತೆ ಅಷ್ಟು ತ್ರಿಜ್ಯ ಗೊತ್ತಾಗುತ್ತೆ ನಮ್ಗೆ. ಇದೇನೈತೆ ಮಿಲಿಮೀಟರ್ ಐತೆ. ಮಿಲಿಮೀಟರ್ ಇದ್ದು ನಾವೇನ್ ಮಾಡೋಣ ಸೆಂಟಿಮೀಟರ್ ಮಾಡೋಣ. ಹೆಂಗ್ ಮಾಡ್ಬೇಕಂದ್ರೆ ನಿಮಗ್ ಗೊತ್ತೈತಿ 1 ಸೆಂಟಿಮೀಟರ್ ನಲ್ಲಿ 10 ಮಿಲಿಮೀಟರ್. ಹೌದಾ? ನಮ್ ಕಡೆ ಎಷ್ಟು ಮಿಲಿಮೀಟರ್ ಐತೆ? 2 ಮಿಲಿಮೀಟರ್ ಐತಿ. ಎಷ್ಟು ಸೆಂಟಿಮೀಟರ್ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತೆ. 2 1 2 10 ಇಂಟು ಎಕ್ಸ್ 10 ಇಂಟು ಎಕ್ಸ್. ಅವಾಗ ಎಕ್ಸ್ ಈಸ್ ಈಕ್ವಲ್ ಟು ಏನಾಗ್ತೈತೆ? ಅದು 2 1 2 ಎಕ್ಸ್ ಇಂಟು 10 ಡಿವೈಡ್ ಬೈ 10 0.2 ಸೆಂಟಿಮೀಟರ್ ಬರ್ತೈತೆ. ಹಂಗಂದ್ರೆ ಅರ್ಥ ಏನ? 2 ಮಿಲಿಮೀಟರ್ ಅಂದ್ರೆ 0.2 ಸೆಂಟಿಮೀಟರ್. ಮಿಲಿಮೀಟರ್ ಇದ್ದು ಸೆಂಟಿಮೀಟರ್ ಹೆಂಗ್ ಮಾಡಿದ್ವಿ? 1 ಸೆಂಟಿಮೀಟರ್ = 10 ಮಿಲಿಮೀಟರ್. ಎಕ್ಸ್ ಸೆಂಟಿಮೀಟರ್ ಅಂದ್ರೆ ಎಷ್ಟು? 2 ಮಿಲಿಮೀಟರ್ ಅಂತ ಐತಿ. ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಕ್ಸ್ ಎಷ್ಟು ಬಂತು? 0.2 ಸೆಂಟಿಮೀಟರ್. ಮತ್ತೆ ತ್ರಿಜ್ಯ ನೋಡಿದ್ದು ವ್ಯಾಸ ನೋಡ್ರಿ 1.75 ಸೆಂಟಿಮೀಟರ್ ಐತಿ. ಅದ್ರ ತ್ರಿಜ್ಯ ಎಷ್ಟಾಗುತ್ತೆ? 1.75 ಡಿವೈಡ್ ಬೈ 2 ಸೆಂಟಿಮೀಟರ್ ಆಗುತ್ತೆ. ಇಷ್ಟು ಅಳತೆ ಆಯ್ತು. ಇವು ನಾಣ್ಯಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದೇ ನಾಣ್ಯ ಇಲ್ಲ, ಸಾಕಷ್ಟು ನಾಣ್ಯ ಅದಾವ ಈ ರೀತಿ. ಅವುಗಳನ್ನ ಕರಗಿಸಿ ಏನ್ ಮಾಡಿವಿ ಅಂದ್ರೆ 5.5 ಸೆಂಟಿಮೀಟರ್, 10 ಸೆಂಟಿಮೀಟರ್ ಮತ್ತೆ 3.5 ಸೆಂಟಿಮೀಟರ್ ಅಳತೆ ಒಂದು ಆಯತಘನವನ್ನು ಮಾಡಬೇಕಾಗಿದೆ. ಇವನ್ ಸಾಕಷ್ಟು ನಾಣ್ಯಗಳನ್ನು ಕರೆಸಿ ಒಂದು ಆಯತಘನವನ್ನು ಮಾಡ್ತೇವೆ ನಾವು. ಆಯತಘನ ಅಂದ್ರೆ ಏನ್ ಬರ್ತೈತೆ? ಅದರಲ್ಲಿ LBH ಬರ್ತೈತಿ. LBH ಎಲ್ಲ ಅಳತೆಗಳನ್ನು ಕೊಟ್ಟಿದ್ದಾರೆ. ಎಲ್ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಎಚ್ ಕೊಟ್ಟಿದ್ದಾರೆ. ಅವರು ಬರ್ಕೊಳ್ಳೋಣ. ಎಲ್ ಎಷ್ಟು? 5.5, ಬಿ ಎಷ್ಟು? 10, ಎಚ್ ಎಷ್ಟು? 3.5 ಸೆಂಟಿಮೀಟರ್. ಎಲ್ಲ ಯೂನಿಟ್ ಎದ್ರಾಗದಾವ ಸೆಂಟಿಮೀಟರ್ ಸೆಂಟಿಮೀಟರ್ ಸೆಂಟಿಮೀಟರ್. ಎಲ್ಲಾ ಸೆಂಟಿಮೀಟರ್ ಒಳಗದ ನೋಡಿದ್ರು. ಮಿಲಿಮೀಟರ್ ಒಂದಿತ್ತ, ನಾವು ಅದನ್ನ ಎದ್ರ ಕನ್ವರ್ಟ್ ಮಾಡಿದ್ವಿ ಸೆಂಟಿಮೀಟರ್ ಮಾಡಿದ್ವಿ. ಡಿ 1.75 ಸೆಂಟಿಮೀಟರ್ ಅದನ್ನ ಡಿವೈಡ್ ಬೈ 2 ಮಾಡಿ ತ್ರಿಜ್ಯ ಬರ್ಕೊಂಡು ಅದು 1.75 ಡಿವೈಡ್ ಬೈ 2 ಸೆಂಟಿಮೀಟರ್ ಆಯ್ತು. ಈಗ ನಾವೇನ್ ಮಾಡೋಣ ಅಂದ್ರೆ ಈಗ ಸಾಕಷ್ಟು ನಾಣ್ಯಗಳನ್ನು ಕರೆಸಿ ಒಂದು ಆಯತಘನ ಮಾಡಿವಿ. ಅಂದ್ರೆ ಎಷ್ಟು ನಾಣ್ಯ ಗೊತ್ತಿಲ್ಲ, ಎಷ್ಟು ನಾಣ್ಯ ಕರಗಿಸಿ ಗೊತ್ತಿಲ್ಲ. ಅದಕ್ಕೆ ನಾಣ್ಯ ಇಂಟು ಎನ್ ಅಥವಾ ಎನ್ ಇಂಟು ನಾಣ್ಯ, ಎಷ್ಟೋ ನಾಣ್ಯಗಳನ್ನ ಗುಣಿಸಿ ಅಥವಾ ಎಷ್ಟೋ ನಾಣ್ಯಗಳನ್ನ ಕರಗಿಸಿ ನಾವೇನ್ ಮಾಡಿ ಒಂದು ಆಯತಘನ ಮಾಡಿವಿ. ಅಂದ್ರೆ ಎನ್ ಇಂಟು ನಾಣ್ಯ ಈಸ್ ಈಕ್ವಲ್ ಟು 1 ಯಾಗನ ಆಯತಘನ.
ಹಂಗಾದ್ರೆ ನಾವು n ಕಂಡಿಡ್ಬೇಕು, ಎಷ್ಟು ನಾಣ್ಯ ಅಂತ ಕಂಡಿಡ್ಬೇಕು, ಅವಾಗ ಏನ್ ಮಾಡ್ಬೇಕು, ಇಂಟು ನಾಣ್ಯ ಇದ್ದಿದ್ದು ಏನ್ ಮಾಡ್ಬೇಕು, ಡಿವೈಡ್ ಬೈ ನಾಣ್ಯ, ಇಂಟು ನಾಣ್ಯ ಇದ್ದಿದ್ದು ಏನ್ ಮಾಡ್ಬೇಕು, ಡಿವೈಡ್ ಬೈ ನಾಣ್ಯ. n ಇಸ್ ಈಕ್ವಲ್ ಟು ಆಯತಘನ ಅಂದ್ರೆ ಆಯತಘನದ ಘನಫಲ ಡಿವೈಡ್ ಬೈ ನಾಣ್ಯದ ಘನಫಲ. ಆಯತಘನದ ಘನಫಲ ಏನಪ್ಪಾ, ಎಲ್ ಇಂಟು ಬಿ ಇಂಟು ಎಚ್. ನಾಣ್ಯ ಅಂದ್ರೆ ಸಿಲಿಂಡರ್, ಸಿಲಿಂಡರ್ ಎಷ್ಟು ಸೂತ್ರ ಇದು, ಪೈ ತ್ರಿಜ್ಯ ಗಿಜ್ಯ ಎಲ್ಲ ಅಂತ ನೋಡಿದ್ರೆ ಪೈ ಆರ್ ಸ್ಕ್ವೇರ್ ಎಚ್. ಇವನ್ನೆಲ್ಲ ವ್ಯಾಲ್ಯೂಸ್ ಹಾಕಿದ್ರೆ ನಿಮ್ಗೆ ಏನ್ ವ್ಯಾಲ್ಯೂ ಸಿಗ್ತೈತಿ, ಎನ್ ಇಸ್ ಈಕ್ವಲ್ ಟು ಎಲ್ ಎಷ್ಟು 5.5, ಬಿ ಎಷ್ಟು 10, ಎಚ್ ಎಷ್ಟು 3.5 ಡಿವೈಡ್ ಬೈ ಪೈ ಅಂದ್ರೆ 22, ಛೇದದ ಛೇದ ಮೇಲೆ ಹೊತ್ತು 7 ಮೇಲೆ ಹೊತ್ತು, ಮತ್ತೆ ಆರ್ ಸ್ಕ್ವೇರ್ ಎಷ್ಟು, ಆರ್ ಎಷ್ಟು 1.75 ಇಂಟು 1.75 ಡಿವೈಡ್ ಬೈ 2 ಐತಲ್ಲ, 2 ಮೇಲೆ ಹೋಗಿ ಏನಾಗ್ತೈತೆ 4 ಆಗ್ತೈತೆ. ನೆಕ್ಸ್ಟ್ ಎಚ್ ಹೈಟ್ ಎಷ್ಟು, ಹೈಟು 0.2 ಸೆಂಟಿಮೀಟರ್. ಇನ್ನು ಸಾಲ್ವ್ ಮಾಡ್ಬೇಕು ನಾವು. ಎನ್ ಈಸ್ ಈಕ್ವಲ್ ಟು ಏನೇನು ಕ್ಯಾನ್ಸಲ್ ಆಗ್ತೈತೆ ನೋಡ್ರಿ, ಇದನ್ನೆಲ್ಲ ನೀವು ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು ಈಸಿಯಾಗಿ. 5.5 11 22 11 5 50 0.5 11 50 ಮೀನ್ಸ್ ಪಾಯಿಂಟ್ ಐತಲ್ಲ 0.5 ಬರ್ತೈತೆ. ನೆಕ್ಸ್ಟ್ ಏನೇನು ಕ್ಯಾನ್ಸಲ್ ಆಗ್ತೈತೆ ನೋಡ್ರಿ, 5 35 5 3 15 5 25 ಇಲ್ಲಿ ಪಾಯಿಂಟ್ ಭಾಳ ಮಿಸ್ಟೇಕ್ ಆಗ್ತವೆ. 0.7 ಇದೆಷ್ಟಿದೆ, 2 ಸ್ಥಾನ ಅಂತ ಬಿಂದು ಕೊಟ್ಟರೆ 0.35 0.5 ಇಂಟು 10 ಇಂಟು 0.7 ಇಂಟು 7 ಇಂಟು 4 ಡಿವೈಡೆಡ್ ಬೈ ಏನೈತೆ 2 ಇಂಟು 0.35 ಇಂಟು 1.75 ಇಂಟು 0.2. ನೀವೆಲ್ಲ ಬೇಸಿಕ್ ಮ್ಯಾಥ್ಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿರಿ. 7 1 7 5 ಮತ್ತು ಪಾಯಿಂಟ್ಸ್ ನೀವೇನು ಬಿಂದು ಸರ್ಚೆಲ್ಲ ನಿಮ್ಗೆ ಗೊತ್ತೈತೆ. ಆಲ್ಮೋಸ್ಟ್ ಇನ್ನು ಸಾಲ್ವ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತೈತೆ ಅಂದ್ರೆ ಅದು ಎನ್ ಈಸ್ ಈಕ್ವಲ್ ಟು, ಇಲ್ಲಿ ಸಾಲ್ವ್ ಮಾಡ್ಬೇಕಂದ್ರೆ ಏನಾಗ್ತೈತೆ ನೋಡ್ರಿ, 0.5 ಇಂಟು 10 ಎಷ್ಟಾಗ್ತೈತಪ್ಪ 5 ಆಗ್ತೈತೆ. ಮತ್ತೆ 0.7 ಇಲ್ಲಿ ಮತ್ತೆ ಏನೈತೆ ಬಿಂದು ಪಾಯಿಂಟ್, ಇದೊಂದು ಸ್ಥಾನ ಇಲ್ಲಿ ಹೋಗ್ತೈತೆ, ಇದೊಂದು ಸ್ಥಾನ ಇಲ್ಲಿ ಹೋಗ್ತೈತೆ, ಇಲ್ಲಿ 7 ಆಗ್ತೈತೆ, ಅದು 2 ಆಗ್ತೈತೆ ಕೆಳಗಡೆ. ನೆಕ್ಸ್ಟ್ ಮತ್ತೆ ಏನಾದ್ರು ಏನಾಯ್ತು, 0.5 ಇಂಟು 10 5, 0.7 0.2 ನೀವು ಮಾಡಿದ್ರೆ 7/2 ಆಯ್ತು. ನೆಕ್ಸ್ಟ್ 7 ಇಂಟು 4 ಅಗೇನ್ ಆಸ್ ಇಟ್ ಈಸ್ ಬರ್ಕೊಂಡೆ. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡಿ. ಇದನ್ನ ಸಾಲ್ವ್ ಮಾಡ್ಬೇಕು, ಹೆಂಗೆ ಸಾಲ್ವ್ ಮಾಡ್ಬೇಕು ಹೇಳ್ರಿ, 0.35 ಇಂಟು 1.75 ಇವನ್ ಬಿಂದು ನೀವು ಮುಂದೆ ಸರ್ಸ್ಬೇಕಲ್ಲ, ಸರ್ಸಕ್ ಬರಂಗಿಲ್ಲ, ಅದಕ್ಕೆ 35 ಬರ್ಕು 2 ಸ್ಥಾನ, ಮತ್ತೆ 175 ಬರ್ಕು, ಇಲ್ಲಿ 2 ಸ್ಥಾನ ಇಲ್ಲಿ 2 ಸ್ಥಾನ, ಮೇಲೆ ಏನ್ ಬರ್ಬಿಡು 2 ಸ್ಥಾನ 2 ಸ್ಥಾನ 4 ಸ್ಥಾನ, ಅದಕ್ಕೆ 4 ಪೂಜೆ ಕೊಟ್ಬಿಡಿ. ನೆಕ್ಸ್ಟ್ ಈಗ ಸಾಲ್ವ್ ಮಾಡ್ರಿ, 7 1 7 5 35 5 5 ಕ್ಯಾನ್ಸಲ್ ಆಯ್ತು, 2 1 2 2 7 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಇದು ಕ್ಯಾನ್ಸಲ್ ಆಗುತ್ತೆ ನೋಡಿ, 7 14 ಎಷ್ಟು ಹೋಯ್ತು, 3 ಹೋಯ್ತು, ಹೋಗುತ್ತೆ. 7 1 7 2 14 3 ಹೋಯ್ತು, 7 5 35 ಏನಾಯ್ತದು, 2 ಇಂಟು 10,000 ಎಷ್ಟಾಯ್ತು 20,000 ಡಿವೈಡ್ ಬೈ 25 25 25 200 ಮತ್ತೆ 2 ಪೂಜಿ, ಟೋಟಲ್ ನಾವು 800 ನಾಣ್ಯಗಳನ್ನ ಬಳಕೆ ಮಾಡಿ ನಾವೇನ್ ಮಾಡ್ಬೋದು, ಒಂದು ಆಯತಘನಾಕೃತಿಯನ್ನ ಮಾಡ್ಬೋದು. ಆನ್ಸರ್ ನೋಡೋಣ. ಸರಿ, 400 ನಾಣ್ಯ ಐತಿ, ಇದರಲ್ಲಿ ಏನೋ ಮಿಸ್ಟೇಕ್ ಮಾಡಿರ್ತೀವಿ. ಏನ್ ಮಿಸ್ಟೇಕ್ ಮಾಡಿ ನೋಡಿ, ಸಮಥಿಂಗ್ 2 ಎಲ್ಲೋ ಮಿಸ್ ಮಾಡ್ಯಾನ. ಎಲ್ಲಿ ಮಿಸ್ ಮಾಡ್ಯಾನ ಅಂದ್ರೆ ನೋಡ್ತಾನೆ, ನಾನು ಸಾಲ್ವ್ ಮಾಡ್ತೇನೆ. ನಾನು ಈ 2 ಬರ್ಕೊಂಡಿವೆ, 2 ಇಲ್ಲಿ ಎಲ್ಲ ಇದೆ, ಏನಾದ್ರು ಒಂದು ಮಿಸ್ಟೇಕ್ ಆಗಿರ್ತೈತೆ, ಅದನ್ನ ನಾವು ಸರ್ಚ್ ಮಾಡ್ಬೇಕು. ಈಗ 0.2 ಇಲ್ಲಿ 0.2 ಮಿಸ್ ಆಗೈತೆ ನೋಡ್ರಿ, 0.2 ಇಲ್ಲ, ಇಲ್ಲೊಂದು 2 ಐತಿ, ಇಲ್ಲೊಂದು 2 ಐತಿ, 1 2 ಬರ್ಕೊಂಡು ಇನ್ನೊಂದು 0.2 ಬರ್ಕೊಂಡಿಲ್ಲ, ಸರಿ, ಒಂದು ಮಿಸ್ ಆಗೈತಿ, 2 ಮಿಸ್ ಆಗೈತಿ, ಡಿವೈಡ್ ಬೈ 2 ಮಾಡ್ಬೇಕು. 2 1 2 4 400 ನಾಣ್ಯ, 800 ನಾಣ್ಯ ಅಲ್ಲ, ಸಾರಿ 400 ನಾಣ್ಯ. ಯಾಕಂದ್ರೆ ಇದೊಂದು 2 ಅದಾವ, 2 ಐತಿ 0.2 ಐತೆ, ನಾನು ಅಲ್ಲಿ 2 ಬರ್ಕೊಂಡೇನಿ, 0.2 ಬರ್ದಿದ್ದಿಲ್ಲ, ಅದಕ್ಕೆ ನಾವು ಒಂದು 2 ಬರ್ದೆ ಎಕ್ಸ್ಟ್ರಾ, 400 ನಾಣ್ಯ ಐತಿ. ಈ ರೀತಿಯಾಗಿ ನೀವು ಕ್ವಶನ್ಸ್ ಅನ್ನು ನೀವೇನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಇದು ಎಷ್ಟನೇ ಕ್ವಶನ್ ಆಯ್ತು, ಇದು 6ನೇ ಕ್ವಶನ್, ಸರಿ 5ನೇ ಕ್ವಶನ್ ಅಂತ ಇದ್ದದ್ದು 6ನೇ ಕ್ವಶನ್ ಇದು. ಈ ರೀತಿಯಾಗಿ ನೀವು ಕ್ವಶನ್ಸ್ ಅನ್ನ ಮಾಡ್ರಿ, ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಏನ್ ಮಾಡ್ತೇವೆ ನಾವು, ಮುಂದಿನ ಅಭ್ಯಾಸವನ್ನ ಇದೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡ್ತೀವಿ ಹೇಳ್ಕೊಡ್ತೀವಿ. ಮುಂದಿನ ಅಭ್ಯಾಸ ಏನೈತೆ ಅಂದ್ರೆ ಆಲ್ಮೋಸ್ಟ್ ಭಿನ್ನಕದ ಮೇಲಿದೆ. ಭಿನ್ನಕದ ಸೂತ್ರ, ಅದ್ರ CSA TSA ಘನಫಲ ಅವನ್ನೆಲ್ಲ ಹೇಗೆ ಬಂತಂತ ಎಂಬುದನ್ನು ಹೇಳಿ ಆ ಲೆಕ್ಕನೇ ಮಾಡ್ತೇವೆ, ನಾವು ಅದರಲ್ಲಿ ಸಾಲ್ವ್ ಮಾಡ್ತೀವಿ.